ಅಣ್ಣ MLA ಆಗಿದ್ದಕ್ಕೆ ಅಭಿನಂದನೆಗಳು. ರೀ ಶಾನೆ ಸಂತೋಷ ಆಯ್ತದೆ ರೀ. ಕಂಗ್ರಾಚುಲೇಷನ್ಸ್ ಮಾವಯ್ಯ. ನಿಮ್ಮೆಲ್ರಿಗೂ ಧನ್ಯವಾದಗಳು. ನನಗಿಂತ ನೀವೇ ಶ್ರಮ ಜಾಸ್ತಿ ಪಟ್ಟಿದ್ದೀರಾ. ಯಾಕೇಶ್ವರೇ, ನೀನೇ ನನ್ಗೆ ಶುಭಾಶಯ ಹೇಳಕ್ಕಿಲ್ವೇ? ಬಾಬಾ, ನಿಮ್ ಗೆಲುವು ನನ್ ಮನ್ಸಲ್ಲಿ ತುಂಬ್ಕೊಂಡ್ಬಿಟ್ಟದೆ. ಆ ಕೂಸಿಗೆ ಮಾತೇ ಬರ್ತಾ ಇಲ್ಲ. ಯಾಕೆಂದ್ರೆ ನಿಮ್ಮನ್ನ ಈ ಸ್ಥಾನದಾಗ ನೋಡ್ಬೇಕು ಅಂತ ಅದೇಟ್ ದೇವ್ರಿಗೆ ಹರಕೆ ಹೊತ್ಕೊಂಡಿದೀನೋ ಏನೋ. ಅಣ್ಣ, ನಾಯಕರು ಫೋನು. ನಮಸ್ಕಾರ ನಾಯಕರೇ, ಧನ್ಯವಾದಗಳು. ನಿಮ್ಮ ಸಹಕಾರ ಬೆಂಬಲ ಇಷ್ಟೆಲ್ಲ ಆಯ್ತು, ಬಹಳ ಖುಷಿ ಆಗ್ತಿದೆ ನಾಯಕರೇ. ಸರಿ ಸರಿ, ಹಾಗೆ ಹಾಗೆ. ಅಪ್ಪಯ್ಯ, ಹೈಕಮಾಂಡ್ ಅವ್ರು ಏನ್ ಹೇಳಿದ್ರಪ್ಪಯ್ಯ? ಅದೇ ಮಗ, ನೀವು ಗೆಲ್ತೀರಿ ಅಂತ ಗೊತ್ತಿತ್ತು, ಆದ್ರೆ ಇಷ್ಟು ಲೀಡಲ್ಲಿ ಗೆಲ್ತೀರಾ ಅಂತ ಗೊತ್ತಿರ್ಲಿಲ್ಲ ಅಂತ ಅವ್ರೆ. CM ಅಧ್ಯಕ್ಷರು ಎಲ್ರೂ ಶಾನೆ ಖುಷಿಯಾಗವ್ರೆ ಅಂತ ಹೇಳಿದ್ರು. ನನ್ನ ಮಗ ಅಂದ್ರೇನು ಸಾಮಾನ್ಯನ? ಅವನೇನೇ ಮಾಡಿದ್ರು ಇತಿಹಾಸ ಸೃಷ್ಟಿ ಆಯ್ತದೆ. ಹೇ ಅಪ್ಪಯ್ಯ, ಬರ್ಲಿಲ್ಲ. ಅಪ್ಪಯ್ಯ ಏನ್ಲ ಮಾಡ್ರೋ ನಿನ್ ಕೇಮೆಯ? ಅಪ್ಪಯ್ಯ, ಬಡ್ಡೆ ಎತ್ತವನೆ. ಚಂಪಾ, ಅದ್ಯಾವ್ರು ಒಳ್ಳೆಯವ್ರನ್ನ ಯಾವತ್ತೂ ಕೈ ಬಿಡಕ್ಕಿಲ್ಲ ಅಂತ ಇನ್ನೊಂದ್ಕಿಂತ ನಿರೂಪಿಸ್ಬಿಟ್ಟ ನೋಡು. ಚಂಪಾ, ಆಮೇಲೆ ಇನ್ನೊಂದ್ ವಿಷಯ, ಈ ಕ್ಷೇತ್ರದಲ್ಲಿ ಯಾರು ಈ ದೊಡ್ಡ ಲೀಡಲ್ಲಿ ಗೆದ್ದೇ ಇಲ್ವಂತೆ. ಮಾವಯ್ಯ ಹೊಸ ದಾಖಲೆನೆ ಮಾಡ್ಬಿಟ್ರು. ಅದಕ್ಕೆಲ್ಲ ನೀನೇ ಕಾರಣ ಅಲ್ವಾಕ್ಕ? ನೀನ್ ಮಾಡಿದ ಪ್ರಚಾರದಿಂದಲೇ ಅಲ್ವೇ ಮಾವಯ್ಯಂಗೆ ಭರ್ಜರಿ ಗೆಲುವು ಸಿಕ್ಕಿರೋದು. ಇಲ್ಲ ಚಂಪಾ, ನಮ್ಮ ಮಾವಯ್ಯ ಒಳ್ಳೆತನ, ಪ್ರಾಮಾಣಿಕತೆ, ನಿಸ್ವಾರ್ಥ ಜನಸೇವೆಗೆ ಸಿಕ್ಕಿರೋ ಗೆಲುವದು. ಅಕ್ಕ, ಅಣ್ಣ ಈಗ ಬಂದ್ರೆ? ಹ್ಞೂ ವಿದ್ಯಾ, ನೀನ್ ಹೆಂಗಿದ್ಯಾ? ನಾನ್ಗೇನಕ್ಕ, ಸಂದಾಗೆ ಇದ್ದೀನಿ. ಅಲ್ಲೇ ಮರಿಗೌಡ್ರು ಬಂದ್ಬಿಟ್ಟವ್ರೆ. ಓನಮ್ಮ, ತಾತ ಹಿಂಗ್ ವಿಶ್ ಮಾಡಕ್ ಬಂದ್ರೆ? ವಿದ್ಯಕ್ಕ, ನಂಗೂ ಕೊಡು. ಅಣ್ಣ, ನಿಮ್ನ ಮಾತಾಡ್ಸಿಲ್ಲ ಅಂತ ಏನು ಅನ್ಕೋಬೇಡಿ. ಮಗಿನ್ ನೋಡಿದ ಖುಷಿನಲ್ಲಿ ಏನು ನೆನ್ಪೇ ಆಗ್ಲಿಲ್ಲ, ಬೇಸರ ಮಾಡ್ಕೋಬೇಡಿ. ಪರವಾಗಿಲ್ಲ ವಿದ್ಯಾ, ನನಗೂ ಅರ್ಥ ಆಗುತ್ತೆ. ವಿದ್ಯಾ, ಕಡೆಗಳಿಗೆಲಿ ಪರಿಸ್ಥಿತಿ ಅದ್ಗೆಟ್ಬಿಟ್ಟಿತ್ತು. ಅಪ್ಪಯ್ಯ ಸೋತೋಯ್ತಾರೆ ಅನ್ನೋ ಟೈಮಲ್ಲಿ ನೀನ್ ಬಂದ್ ಪ್ರಚಾರ ಮಾಡಿಲ್ಲ ಅಂದಿದ್ರೆ ಅಪ್ಪಯ್ಯ ಗೆಲ್ಲದ್ ಕಷ್ಟ ಆಗ್ಬಿಟ್ಟಿರೋದು. ಅಕ್ಕ, ಮಾವಯ್ಯನ್ ಗೆಲುವಿಗೆ ನಂದು ಒಂದ್ ಅಳಿಲ್ ಸೇವೆ ಸೇರ್ಕೊಂಡಿರ್ಬೋದು, ಆದ್ರೆ ನಾನೇ ಕಾರಣ ಅನ್ನೋ ಮಾತು ನಾನು ಒಪ್ಪಕ್ಕಿಲ್ಲ. ಅದು ನಿನ್ ದೊಡ್ಡ ಗುಣ ವಿದ್ಯಾ. ಅದೆಲ್ಲ ಇರ್ಲಿ, ಪರೀಕ್ಷೆ ಹತ್ರ ಬರ್ತದಲ್ಲ, ಅದನ್ನ ಹೆಂಗ್ ಬರಿಬೇಕಂತ ಯೋಚನೆ ಮಾಡಿದ್ಯಾ? ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲ ಅಕ್ಕ. ದಿನಾಲು ನನ್ಗೆ ಅದ್ರದ್ದೇ ಚಿಂತೆ ಆಗೋಗದೆ. ನೀನು ಅಂದ್ರೆ ಅಪ್ಪಯ್ಯಂತವ ನಾನೊಂದ್ಕಿತ ಮಾತಾಡನೆ. ಬೇಡ ಅಕ್ಕ, ಈಗ ಅಟ್ಟಿ ಒಳಗೆ ಮಾವಯ್ಯ ಗೆದ್ದೋರೆ ಅನ್ನೋ ಸಂತೋಷ ಸಡಗರ ತುಂಬದೆ. ಇಂಥ ಟೈಮಲ್ಲಿ ನೀವ್ ಈ ವಿಷಯ ಹೇಳಿದ್ರೆ ಮಾವಯ್ಯನ್ ಮನ್ಸಿಗೆ ಸ್ಯಾನೆ ನೋವಾಗೋಯ್ತದೆ. ಅದು ಅಲ್ದೆ ಈ ವಿಷಯ ಅಟ್ಟಿಯವ್ರಿಗೆ ಗೊತ್ತಾದ್ರೆ ಬ್ಯಾರೇನೆ ಸಮಸ್ಯೆ ಉಟ್ಕೋತದೆ. ಅದ್ಕೆ ನಿಧಾನಕ್ಕೆ ಯೋಚನೆ ಮಾಡ್ತೀನಿ. ನೀ ಹೇಳೋದು ಸರಿನೇ ಅದೇ. ಓಹೋ ಭವಾನಿ ಅಕ್ಕ, ಈಗ ಬಂದ್ರಾ? ಸೆಂದಿಲಣ್ಣ, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಓಹೋ, ನಮ್ ಶಿವಭದ್ರ ಅವ್ರು ಬಂದ್ಬಿಟ್ಟವ್ರೆ. ಏನ್ ಗೌಡ್ರೆ, ಸಂದಾಗಿದ್ದೀರಾ? ಅವನ್ಗೇನ್ ಕೊಟ್ಲೆ,
ಅವ್ನು ಸಂದಾಗೆ ಅವನು ನೋಡ್ಕೊಳಕ್ಕೆ ನಮಗೆ ಕಷ್ಟ ಆಗ್ತಿರೋದು. ಮತ್ತೆ ಅಪ್ಪ ಅವ್ವ ಅಂತ ಅನ್ಸ್ಕೊಳ್ಳೋದು ಸುಲಭನೇ? ಏನ್ ಅದ್ಕೆಮ್ಮ ಬಂದಿರೋರ್ನ ಬಾಗ್ಲದಾಗ ನಿನ್ನಿಸ್ಕೊಂಡ್ ಮಾತಾಡ್ತಾ ಇದ್ದೀರಲ್ಲ? ಅಯ್ಯೋ ನನ್ ಬುದ್ಧಿಗಿಷ್ಟು. ಅಣ್ಣ ಅಕ್ಕ ಒಳಕ್ ನಡೀರಿ. ಅಣ್ಣಯ್ಯ ಒಳಕ್ ಕರ್ಕೊಂಡೋಗಿ. ಸರಿ ಅದ್ಕೆಮ್ಮ. ಅಳ್ತಾವನೆ ನಿಮ್ಮವ್ವ ಬೇಕಪ್ಪ. ಭವಾನಿ ಅಕ್ಕ ಸರಿ ಬನ್ನಿ ನಾವ್ ಅಣ್ಣನ. ವಿದ್ಯಕ್ಕ, ನೀನ್ ಪರೀಕ್ಷೆ ಬರೆಯೋ ಟೈಮ್ ಬಂದೇ ಬಿಡ್ತೆ. ಹ್ಞೂ ಚಂಪಾ, ಇನ್ನು 10 ದಿನ ಆಟೆಯ ಇರೋದು. ಬರೆಯಕ್ಕೆ ಹೆಂಗ್ ಹೋಗೋದು ಅಂತ ತಿಳಿತಾ ಇಲ್ಲ. ಮಾವಯ್ಯ ಮಾವಯ್ಯ ನಿನಗ್ ಶುಭಾಶಯ ತಿಳ್ಸಕ್ಕೆ ಯಾರು ಬಂದಾರ ಹೇಳೋ? ಇನ್ಯಾರ್ಲ ಬಂದಿದಾರೋ? ನನ್ನನ್ನು ಗೆಲ್ಸಿದಾರಲ್ಲ, ನಮ್ಮೂರ್ ಜನ ಅಲ್ವೇನ್ಲ, ನಾನೇ ಅಲ್ಲಿಗೆ ಬರ್ತೀನಿರ್ಲ. ಅಯ್ಯ ಮಾವಯ್ಯ ಅವರಲ್ಲ. ಓಹೋ ಬಾ 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 ಬಾ. ಹೆಂಗವನೇ ನನ್ನ ಮೊಮ್ಮಗ? ಅಪ್ಪಯ್ಯ, ನನ್ ಮಗ ಮತ್ತೆ ನನ್ ಕಡೆಯಿಂದ ನಿಮ್ಗೆ ಅಭಿನಂದನೆಗಳು. ಹೌದೇ? ನಿಮ್ಮಿಬ್ಬರಿಗೂ ಧನ್ಯವಾದಗಳು. ಮಾವ, ಒಂದ್ ನಿಮಿಷ ನಿಂತ್ಕೊಳ್ಳಿ. ಯಾಕಪ್ಪ? ಎದೊಳಿ. ಅಭಿನಂದನೆಗಳು ಮಾವ. ಧನ್ಯವಾದಗಳು. ಆಶೀರ್ವಾದ. ಒಳ್ಳೇದಾಗಿ. ನಿಮ್ ಪ್ರೀತಿ ವಿಶ್ವಾಸಕ್ಕೆ ಮಾತೇ ಬರ್ತಾ ಇಲ್ಲ ಅಳಿಯಂದ್ರೆ. ಅಪ್ಪಯ್ಯ, ನಿಮ್ ಮೊಮ್ಮಗಂಗೆ ನೀವ್ ಗೆಲ್ತೀರಾ ಅಂತ ಅದ್ ಹೆಂಗ್ ಗೊತ್ತಾಯ್ತೋ ಕಾಣೆ, ಒತ್ತಾರೆಯಿಂದ ಸ್ಯಾನೆ ಸಂತೋಷವಾಗವನೆ. ಹೌದೇ? ಹೌದೇನ್ಲ ಕಳ್ಳ ಮಗನೆ. ಏನ್ ಮರಿಗೌಡ್ರೆ, ನಿಮ್ ತಾತಯ್ಯ ಗೆಲ್ತಾರೆ ಅಂತವಾ ನಿಮ್ ಮುಂಚಿತವಾಗ್ಲೇ ಗೊತ್ತಿತ್ತು? ಕ್ವಾಟ್ಲೆ ಯಾರು ನೋಡ್ಲಾ? ಆ ಮಾವಯ್ಯ. ಮಾವಯ್ಯ, ಮಿನಿಸ್ಟರ್ ಸಾಹೇಬ್ರು ಬಂದ್ರು. ಬರ್ಲಿ ಬರ್ಲಿ ಬಲ್ಲಿ ಸಾಹೇಬ್ರೆ. ನಮಸ್ಕಾರ ಗೌಡ್ರೆ. ನಮಸ್ಕಾರ. ಬನ್ನಿ. ಓ, ಮನೆ ಒಳಗಡೆ ಸಂತೋಷ ಸಂಭ್ರಮ ತುಂಬಿ ತುಳುಕ್ತಾ ಇದೆ. ಇರಕ್ಕಿಲ್ವಾ ಸಾಹೇಬ್ರೆ? ಇಂಥದ್ದೊಂದ್ ದಿನ ನೋಡ್ಬೇಕು ಅನ್ನೋದೇ ನನ್ ಗುರಿಯಾಗಿತ್ತು. ಈ ಸಂತೋಷ ಸಂಭ್ರಮನೆಲ್ಲ 2 ಪಟ್ಟು ಮಾಡ್ಬೇಕು ಅಂತಲೇ ಬಂದಿದ್ದೀನಿ. ಯಾವುದೋ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡಕ್ ಬಂದಿದ್ದೀರಿ ಅಂತ ಗೊತ್ತಾಯ್ತು, ಆದ್ರೆ ವಿಷಯ ಏನು ಅಂತ ಗೊತ್ತಾಗ್ಲಿಲ್ಲ. ಗೌಡ್ರೆ, ನೀವು ನಿಮ್ ತಮ್ಮ, ನಿಮ್ ಮಗ ಮತ್ತು ಕುಟುಂಬದವ್ರನ್ನ ಕರ್ಕೊಂಡು ನೀವು ಬೆಂಗಳೂರಿಗೆ ಹೊರಡ್ಬೇಕು. ದುಪ್ಪಟ್ಟು ಅಂದ್ರೆ ಮಂತ್ರಿ ಪದವಿ ಏನಾರು ಕೊಟ್ಬಿಡ್ತಾನ? ಒಂದ್ಸರಿ ಗೆದ್ರೆ ಯಾರು ಕೊಟ್ಟಾರ? ಹಂಗೆಲ್ಲ ಆಗಕ್ಕಿಲ್ಲ. ಯಾಕೆ ಸಾಹೇಬ್ರೆ? ನಾನುವೇ ನಾಯಕರನ್ನೆಲ್ಲ ಭೇಟಿಯಾಗಿ ಧನ್ಯವಾದ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ನಮ್ಮ ಕುಟುಂಬದವರೆಲ್ಲ ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಗೌಡ್ರೆ, ನಾಳಿಕೆ ನೀವು ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದೀರಿ. ಈ ವಿಷಯನ ಖುದ್ದಾಗಿ ನೀವೇ ಹೇಳ್ಬಿಟ್ಟು ಬರ್ಬೇಕು ಅಂತ ನಾಯಕರು ನನಗೆ ಫೋನ್ ಮಾಡಿದ್ರು, ಅದಕ್ಕೆ ಬಂದೆ. ದಿಟ ಹೇಳ್ತಾ ಇದ್ದೀರಾ ಸಾಹೇಬ್ರೆ? ಹೌದು ಗೋವಿಂದು, ಗೌಡ್ರ ಅದ್ಭುತ ಗೆಲುವು ಮತ್ತೆ ಇಷ್ಟು ವರ್ಷ ಅವರು ಜನಸೇವೆ ಮಾಡಿದ್ರಲ್ಲ, ಅದನ್ನ ಗುರುತಿಸಿ ಪಾರ್ಟಿ ಈ ತೀರ್ಮಾನ ಮಾಡಿದೆ.
ಅದಕ್ಕೆ ಇವತ್ತು ನೀವೆಲ್ಲ ಬೆಂಗಳೂರು ಹೊರಟು ಬಿಡಿ, ಅದನ್ನೇ ಹೇಳೋಣ ಅಂತ ಬಂದೆ. ನನಗೆ ತುಂಬಾ ಕೆಲಸ ಇದೆ, ನಾನಿನ್ ಬರ್ತೀನಿ ಗೌಡ್ರೆ. ಸಾಹೇಬ್ರೆ ಕಾಫಿ ಕುಡ್ಕೊಂಡೋಗಿ. ನಾಳಿಕೆ ನೀವು ಮಂತ್ರಿ ಆದ್ಮೇಲೆ ಜೊತೆಲೆ ಕೂತ್ಕೊಂಡು ಊಟ ಮಾಡೋಣ ಬನ್ನಿ ಗೌಡ್ರೆ. ನನಗೆ ಟೈಮ್ ಇಲ್ಲ, ನಾನೀಗ ಬರ್ತೀನಿ. ಸರಿ. ನಮಸ್ಕಾರ. ಅಪ್ಪಯ್ಯ, ಸಾಹೇಬ್ರು ನೋಡ್ದ ನಮ್ಮ ಮೇಲೆ ಎಷ್ಟು ನಂಬಿಕೆ ಪಿರುತಿ ಮಾಡಿಕೊಂಡವ್ರಲ್ವಾ. ಈ ತರದ ವಿಚಾರನೆಲ್ಲ ಖುದ್ದಾಗ ಅವರೇ ಬಂದು ಹೇಳ್ತಾವ್ರೆ ಅಂತಂದ್ರೆ ನಿನ್ ಮೇಲೆ ಎಷ್ಟು ಪಿರುತಿ ಇರ್ಬೇಕು ಹೇಳು. ಲೋ ಭದ್ರ, ನನ್ಗೂ ಸಂತೋಷ ಆಗ್ತಾ ಇದೆ ಕಣ್ಲಾ. ಶಿವರಾಮ, ನನ್ಗೆ ಆಗ್ತಿರೋ ಸಂತೋಷಕ್ಕೆ ನಂಗೆ ಈಗ್ಲೇ ಸಾವು ಬಂದ್ರು ಚಿಂತೆ ಇಲ್ಲ ನೋಡು. ಅವಾ ಸಂತೋಷವಾಗಿರೋ ಟೈಮಿಗೆ ಇದೇನ್ ಮಾತು ಅಂತ ಮಾತಾಡ್ತಿ? ಬಿಡ್ತು ಅಂತಾನು. ಅಮ್ಮಮ್ಮ, ಅಪ್ಪಯ್ಯ ಮಂತ್ರಿ ಆಗಿ ಗೂಟದ ಕಾರಲ್ಲಿ ಓಡಾಡೋದ್ ನೋಡಕ್ಕಿಲ್ವೇ ನೀನು? ನೀನಿನ್ನೂ 106 ವರ್ಷ ಸಂದಾಗಿರ್ಬೇಕು. ಲೇ ಭದ್ರ, ನಿಮ್ಮೆಲ್ರ ಪ್ರೀತಿ ನನ್ ಮ್ಯಾಲ ಇರೋ ಗಂಟ ನಂಗೇನು ಆಗಕ್ಕಿಲ್ಲ ಬಿಡಿ. ಅಣ್ಣ, ನಾ ಹೇಳ್ದಂಗೆ ನೀ ಮಂತ್ರಿ ಆಯ್ತಾ ಇದ್ಯಾ? ನಂಗಂತೂ ಸಂತೋಷಕ್ಕೆ ಕುಂಡಾಡ್ಬೇಕು ಅನಿಸ್ತದೆ. ಮೋನ, ಎಲ್ರೂ ಸಂತೋಷವಾಗವ್ರೆ. ಹೋಗಿ ಏನಾದ್ರೂ ಸ್ವೀಟ್ ಮಾಡು. ಆಮೇಲೆ ಭದ್ರಾ. ಅಪ್ಪಯ್ಯ, ಮೋನ, ಎಲ್ರಿಗೂ ಆಗುವಂಗೆ ಸಿಹಿ ಪದಾರ್ಥ ಮಾಡಿಡು. ಹ್ಞೂ ಅತ್ತೆ, ಬರೋರು ಹೋಗೋರು ಇರ್ತಾರಲ್ವೇ, ಅದಕ್ಕೆ ಹೊಸಿ ಜಾಸ್ತಿನೇ ಮಾಡ್ತೀನಿ. ಅಮ್ಮಮ್ಮ, ಅವ್ವ, ನೀವು ಬ್ಯಾಸರ ಮಾಡ್ಕಲಿಲ್ಲ ಅಂದ್ರೆ ನಿಮ್ ತವ ಒಂದ್ ವಿಷಯ ಮಾತಾಡ್ತೀನಿ. ಬ್ಯಾಸರ ಮಾಡ್ಕೊಳಕ್ ಅದೇನಿದ್ದದೆ? ಅದೇನು ಅಂತ ಹೇಳು. ಅಮ್ಮಮ್ಮ, ನಮ್ಮ ಅಪ್ಪಯ್ಯ ಇವತ್ತು ಈಟ್ ದೊಡ್ಡ ಮಟ್ಟದಲ್ಲಿ ಗೆದ್ದು ನಾವೆಲ್ಲ ಈಟ್ ಖುಷಿಯಾಗಿದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಯಾರು ಹೇಳು? ಇದ್ರಲ್ಲಿ ಕೇಳೋದೇನಿದೆಯೇ? ಈಟ್ ವರ್ಷ ನನ್ ಮಗ ಮಾಡ್ಕೊಂಡ್ ಬಂದಿರೋ ಜನಸೇವೆನೇ ಅವನ್ ಕೈ ಹಿಡ್ದದೆ. ಹಂಗೆಯ ಕೊನೆಗಳಿಗೆಲಿ ಅಪ್ಪಂಗ್ ಬಂದಿದ್ ಕೆಟ್ಟ ಹೆಸ್ರನ್ನ ದೂರ ಮಾಡಿ ಅವ್ರ ಪರವಾಗಿ ನಿಂತು ವಿದ್ಯಾ ಮಾಡಿದ ಪ್ರಚಾರನೂ ಕಾರಣ ಅಲ್ವೇ? ನಿನ್ ಮಾತು ದಿಟ ಭವಾನಿ, ನಾವು ಇಸ್ಯನ ಯಾವತ್ತೂ ಮರೆಯಂಗಿಲ್ಲ. ನೀನೇನ್ ಹೇಳ್ತೀಯ ಅಮ್ಮಮ್ಮ? ಇಲ್ಲ ಅಂತ ಯಾವ ಬಾಯಿಲ್ ಹೇಳಲೆ? ಎಲ್ಲ ಮುಗ್ದೇ ಹೋಯ್ತು, ನನ್ನ ಮಗ ಸೋತೆ ಹೋದ ಅನ್ನೋ ಟೈಮಲ್ಲಿ ಅವಳು ಮುಂದೆ ನಿಂತು ಪ್ರಚಾರ ಮಾಡದೆ ಹೋಗಿದ್ರೆ ಏನಾಯ್ತಿತ್ತೋ? ಮತ್ ಅಂತವಳು ಯಾಕೆ ಶೆಡ್ನಲ್ಲಿ ಬದುಕ್ಬೇಕು? ಈಟೆಲ್ಲ ಒಳ್ಳೇದ್ ಮಾಡಿರೋಳು ಅಲ್ಲಿರೋದ್ ನೋಡ್ತಾ ಇದ್ರೆ ಮನ್ಸಿಗೆ ಸ್ಯಾನೆ ನೋಯ್ತದೆ. ಅಮ್ಮಮ್ಮ, ಒಳ್ಳೇದು ಗಾಳಿ ಇದ್ದಂಗೆ ಮಾಯ ಆಯ್ತದೆ, ಕೆಟ್ಟದ್ದು ನೆರಳಿದ್ದಂಗೆ ಹಿಂಬಾಲಿಸದೆ ಅಂತ ಹೇಳ್ತಾ ಇದ್ದೆ ತಾನೆ? ಆ ಮಾತು ವಿದ್ಯನ್ ವಿಚಾರದಲ್ಲಿ ಸತ್ಯ ಆಗ್ಬಿಟ್ಟದೆ ಅಲ್ವೇ? ಕೆಟ್ಟದ್ರ ಮುಂದೆ ಒಳ್ಳೇದು ಯಾರ್ ಕಣ್ಗೂ ಕಾಣಿಸ್ತಾ ಇಲ್ಲ ಅಲ್ವೇ? ನನ್ ಮನ್ಸ್ ಕನ್ಸಿದ್ ನಾನು ಹೇಳ್ದೆ. ನೀವ್ ದೊಡ್ಡವರು, ನಿಮ್ಗೆ ಏನ್ ಮಾಡ್ಬೇಕಂತ ಸಂದ ಗೊತ್ತದೆ. ಯೋಚನೆ ಮಾಡಿ ಒಂದೊಳ್ಳೆ ನಿರ್ಧಾರ ತಕೊಳ್ಳಿ. ಅತ್ತೆ, ಸ್ವೀಟ್ ತಕೊಳ್ಳಿ. ಮೋನ, ಮೋನ. ಮೋನ, ಅದೇನೋ ನಿನ್ ಗಂಡ ಕೂಗ್ತಾ ಇರೋ ಹಂಗಿದೆ, ಹೋಗ್ ಕೇಳು ಏನು ಅಂತ. ಸರಿ ಅತ್ತೆ. ಇದ್ಯಾ ಬಾಯಿಲೆ? ಹೇಳಿ ಅಜ್ಜಿ.
ಎಲ್ಲೋಯ್ತಾ ಇದ್ದೆ? ಅಜ್ಜಿ ಬಟ್ಟೆ ಒಣಗಾಕಿದ್ದೆ, ಅದನ್ನ ತಕೊಂಬರೋಣ ಅಂತ ಒಯ್ತಾ ಇದ್ದೆ. ಆ ಸರಿ, ನನ್ನ ಮಗ ಗೆದ್ದ ಕುಸಿಗೆ ನಾನು ಸಿಹಿ ಮಾಡ್ಸಿವ್ನಿ, ತಕ. ಓಯ್, ನಿಂಗೆ ಹೇಳ್ತಾ ಇರೋದು, ತಕ ತಿನ್ನೋ. ಥ್ಯಾಂಕ್ಸ್ ಅಜ್ಜಿ. ಹಾ, ನಾನಿನ್ನ ಕರೆದು ಸಿಹಿ ಕೊಟ್ಟೆ ಅಂತ ನಿನ್ ಮೇಲಿರೋ ಕೋಪ ಹೋಗ್ಬಿಟ್ಟಿದೆ ಅಂತ ಅನ್ಕೋಬೇಡ. ಅದು ಹಂಗೆ ಅದೇ. ಏನೋ ನೀನು ನನ್ನ ಮಗನ ಪರವಾಗಿ ನಿಂತು ಪ್ರಚಾರ ಮಾಡಿ ಅವನು ಎಲ್ರಿಗಿಂತ ಹೆಚ್ಚು ಮತ ಪಡೆದು ಗೆಲ್ಲೋದಕ್ಕೆ ನೀನು ಒಬ್ಳು ಕಾರಣ ಅಂತ ಎಲ್ರು ಹೇಳ್ತಾ ಇದ್ರು. ಅದು ನನಗೂ ಸರಿ ಅಂತ ಅನಿಸ್ತು, ಅದಕ್ಕೆ ಕರೆದು ಸಿಹಿ ಕೊಟ್ಟೆ. ಓಯ್, ಯಾಕೆ ಅಳ್ತಾ ಇದೀಯಾ? ಮಾವಯ್ಯನ್ ಗೆಲ್ವಲ್ಲಿ ನಾನು ಕಾರಣ ಅಂತ ನೀವ್ ಹೇಳಿದ್ ಕೇಳಿ ಮನ್ಸ್ ತುಂಬೋಯ್ತಜ್ಜಿ. ಇಸಿಯ ಹೇಳಕ್ಕೆ ಯಾಕೆ ಹಿಂಜರಿಕೆ? ಮೊದ್ಲು ನೀನು ಕಣ್ಣೊರೆಸ್ಕೋ. ನನ್ನ ಮೊಮ್ಮಗ ನೀನ್ ನೋಡಿ ಪಿರುತಿ ಮಾಡಿದಾಗ ಅದೇನ್ ನೋಡಿ ಇಷ್ಟಪಟ್ನು ಅಂತ ಅನ್ಕಂಡೆ. ನನ್ನ ಮಗ ನಿನ್ ಸೊಸೆಯಾಗಿ ಮಾಡ್ಕತೀನಿ ಅಂದಾಗ ಇವನ್ ಬುದ್ಧಿಗೆ ಏನಾಗಿದೆ ಅಂತ ಅನ್ಕಂಡೆ. ಆದ್ರೆ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅನ್ನಂಗೆ ನಿನಗೆ ನಿನ್ನ ವಯಸ್ಸಿಗೆ ಮೀರಿದ ತಿಳುವಳಿಕೆ ಇದೆ. ನಿಂಗಿರೋ ಬುದ್ಧಿವಂತಿಕೆ, ಸಮಯ ಪ್ರಜ್ಞೆಯಿಂದಾಗಿ ಕೊನೆ ಗಳಿಗೆಯಲ್ಲಿ ನನ್ನ ಮಗನ ಮೇಲೆ ಬಂದಿದ್ದ ಆಪಾದನೆಯನ್ನ ದೂರ ಮಾಡ್ಬಿಟ್ಟೆ. ಅದಕ್ಕೆ ನಿನ್ ಬಗ್ಗೆ ಹೆಮ್ಮೆ ಅನ್ನಿಸ್ತದೆ. ಅಂದಂಗೆ ನನ್ನ ಮಗ ಮಂತ್ರಿ ಆಗ್ತವನೆ ಕಣೆ. ಹೌದಾ ಅಜ್ಜಿ? ದಿಟ್ಟವಾಗ್ಲೂ ಸಾನೆ ಸಂತೋಷ ಆಯ್ತೈತೆ. ಮಾವಯ್ಯನ ಅರ್ಹತೆ ತಕ್ಕಂಗೆ ಅವ್ರಿಗೆ ಜವಾಬ್ದಾರಿ ಸಿಕ್ಕದೆ ಬಿಡಿ. ನೋಡು, ಇನ್ ಮ್ಯಾಕೆ ನೀ ನನಗೆ ಅಜ್ಜಿ ಅನ್ಬಾರ್ದು. ಯಾಕಜ್ಜಿ? ಯಾಕಂದ್ರೆ ಇನ್ ಮ್ಯಾಕೆ ನೀ ನನ್ನನ್ನ ಅಮ್ಮಮ್ಮ ಅಂತಾನೆ ಕರಿಬೇಕು. ತಲೆ ಅಲ್ಲಾಡ್ಸ್ಬಿಟ್ರೆ ಏನಂತ ತಿಳ್ಕೊಳ್ಳೆ. ಆಯ್ತು ಅಮ್ಮಮ್ಮ. ನೋಡಿ, ನನ್ನ ಮಗನ ಕನಸನ್ನ ನನಸಾಗಂಗೆ ಮಾಡಿರೋ ನಿಂಗೆ ಏನಾದ್ರೂ ಕೊಡ್ಬೇಕು ಅಂತ ನಂಗೆ ಅನಿಸ್ತಾ ಐತೆ. ಕೇಳು, ಏನ್ ಬೇಕು ಅಂತ. ಅಯ್ಯೋ ಅಜ್ಜಿ, ಅಲ್ಲ ಅಮ್ಮಮ್ಮ, ನಂಗೇನು ಬೇಡ. ನಾನು ನನ್ ಕರ್ತವ್ಯ ಮಾಡಿದ್ನೆ ಹೊರತು ಅದ್ರಿಂದ ನನಗೇನಾದ್ರೂ ಸಿಗ್ತದೆ ಅನ್ನೋ ನಿರೀಕ್ಷೆಲಲ್ಲ. ನೋಡು, ನಾನು ನಿನ್ನ ಅಮ್ಮಮ್ಮ ಸಂತೋಷದಿಂದ ಕೊಡ್ಬೇಕು ಅಂತ ಮನಸ್ಸು ಮಾಡ್ಬಿಟ್ಟಿದ್ದೀನಿ. ನಿನಗೆ ಅದೇನ್ ಬೇಕು ಕೇಳು, ಕೊಡ್ತೀನಿ. ನೀನು PUC ಎಕ್ಸಾಮ್ ಬರೆಯಕ್ಕೆ ಬೆಂಗಳೂರಿಗೆ ಹೋಗಿ ಹಾಲ್ ಟಿಕೆಟ್ ತಂದಿದ್ಯಲ್ಲ, ಅದ್ರ ಸಪ್ಲಿಮೆಂಟರಿ ಎಕ್ಸಾಮು ಮುಂದಿನ ತಿಂಗಳು 3ನೇ ತಾರೀಕಿಂದ ಅಂತ ಪೇಪರ್ ಅಲ್ಲಿ ಬಂದಿತ್ತು. ಓಯ್, ಅದೇನ್ ಯೋಚನೆ ಮಾಡ್ತಾ ಇದೀಯಾ? ಚಿನ್ನ ಬೇಕೋ, ಬೆಳ್ಳಿ ಬೇಕೋ, ದುಡ್ಡು ಬೇಕೋ, ಏನ್ ಬೇಕೋ ಕೇಳು. ಅಮ್ಮಮ್ಮ, ನಾನು ಏನ್ ಕೇಳಿದ್ರುವೆ ನೀವ್ ನಡ್ಸ್ಕೊಡ್ತೀರಾ ಅಲ್ವೇ? ಈ ಭಾಗಿರಥಿ ಒಂದ್ ಕಿತ ಮಾತು ಕೊಟ್ಟ ಮ್ಯಾಕೆ ಮುಗಿದೋಯ್ತು. ಪ್ರಾಣ ಹೋದ್ರು ಮಾತ್ ತಪ್ಪಕ್ಕಿಲ್ಲ. ಏನ್ ಬೇಕೋ ಕೇಳು. ಅಮ್ಮಮ್ಮ, ನಾನು ಓದ್ಬೇಕು, ದೊಡ್ಡ ಡಾಕ್ಟರ್ ಆಗ್ಬೇಕು ಅಂತ ಕನ್ಸದೆ ಅಂತ ನಿಮ್ಗೂ ಸಂದಾಗ ಗೊತ್ತದೆ. ಅದು ಬರೀ ನನ್ ಕನ್ಸ್ ಮಾತ್ರ ಅಲ್ಲ, ನಮ್ ಗೌಡ್ರು ಕನ್ಸುವೆ. ಆದ್ರೆ ಈ ಕ್ಷಣಕ್ಕೆ ನನ್ ಪರೀಕ್ಷೆ ಬರೆಯೋದು ಯಾರಿಗೂ ಇಷ್ಟ ಇಲ್ಲ. ಅದಕ್ಕೆ ನನ್ ಪುಸ್ತಕನೆಲ್ಲ ಸುಟ್ಟಾಕ್ಬಿಟ್ರು. ಆದ್ರೆ ಹೆಂಗೂ ಕಷ್ಟಪಟ್ಟು ಹಾಲ್ ಟಿಕೆಟ್ ಮಾತ್ರ ಕಾಪಾಡ್ಕೊಂಡಿವ್ನಿ. ಈಗ ಇದನ್ನೆಲ್ಲ ಯಾಕೆ ಹೇಳ್ತಾ ಇದೀಯ? ಅಮ್ಮಮ್ಮ, ಅದು ವಾರ ಆದ್ಮೇಲೆ ನನ್ ಪರೀಕ್ಷೆ ಶುರುವಾಯ್ತದೆ. ಹೀಗಿರೋ ಪರಿಸ್ಥಿತಿನಲ್ಲಿ ನಾನು ಯಾರ್ ತವ ಆದ್ರೂ ಪರೀಕ್ಷೆ ಬರೆಯಕ್ ಹೋಯ್ತೀನಿ ಅಂದ್ರೆ ಯಾರು ಒಪ್ಕೊಳಕಿಲ್ಲ.
ಏನೇ ಹೇಳ್ತಾ ಇದ್ದಿ? ಪರೀಕ್ಷೆ ಬರೆಯಕ್ಕೆ ನಾನಿನ್ನ ಕರ್ಕೊಂಡು ಹೋಗ್ಬೇಕೆ? ಹ್ಞೂ ಅಮ್ಮಮ್ಮ, ಇವಾಗ ನಿಮ್ಮನ್ನ ಬಿಟ್ರೆ ನಂಗೆ ಯಾರು ಸಹಾಯ ಮಾಡಕ್ಕಿಲ್ಲ. ಅದಕ್ಕೆ ಈ ಒಂದ್ ವಿಷಯದಲ್ಲಿ ಸಹಾಯ ಮಾಡಿರಾ? ಹೇಳಿ ಅಮ್ಮಮ್ಮ, ಕರ್ಕೊಂಡು ಹೋದಿರೇ? ಅತ್ತೆ, ನಿಮ್ ಮಗ ನಿಮ್ಮನ್ನ ಕರಿತವ್ರೆ. ಆ ಬಂದೆ. ನಿಂತಾವ ಆಮ್ಯಾಕ್ ಮಾತಾಡ್ತೀನಿ ಇರು.